ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟ್ ಮತ್ತು ಮೃದುವಾಗಿ ಬಾಯಲ್ಲಿ ಕರಗುವ ಚಪಾತಿ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಟಿಪ್ಸ್ ಬಳಸಿ ನೀವು ಕೂಡ ಪರ್ಫೆಕ್ಟ್ ಆಗಿ ಚಪಾತಿ ಮಾಡ್ಬೋದು. ಪ್ರತಿ ಬಾರಿ ಒಂದೇ ತರ ಸಾಫ್ಟ್ ಆಗಿ ಬರುವ ಸೀಕ್ರೆಟ್ ಈ ವಿಡಿಯೋದಲ್ಲಿದೆ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ಚಪಾತಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲು ನಾನಿಲ್ಲಿ 2ರಿಂದ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಹಾಕಬೇಡಿ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಈಗ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ನಾದ್ಕೋಬೇಕು. ನೀರು ಒಂದೇ ಸಾರಿ ಜಾಸ್ತಿ ಹಾಕಬೇಡಿ, ಜಾಸ್ತಿ ಹಾಕಿದ್ರೆ ಹಿಟ್ಟು ಗಟ್ಟಿ ಆಗೋದಿಲ್ಲ. ಚಪಾತಿಗೆ ಯಾವಾಗಲೂ ಹಿಟ್ಟು ಸ್ವಲ್ಪ ಗಟ್ಟಿಯಾಗೆ ಬೇಕು, ಜಾಸ್ತಿ ಗಟ್ಟಿನೂ ಆಗಬಾರ್ದು ಹಿಟ್ಟು. ಚಪಾತಿ ಮೃದುವಾಗಿ ಚೆನ್ನಾಗಿ ಬರಬೇಕಂದ್ರೆ ಮೊದಲು ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಹಿಟ್ಟೆಲ್ಲ ನಾದ್ಕೊಂಡಾಗಿದೆ. ಇದಕ್ಕೆ 5ರಿಂದ 10 ನಿಮಿಷ ಹಾಗೆ ಬಿಡಬೇಕು. ಹಿಟ್ಟು ನಾದಿದ ತಕ್ಷಣ ಚಪಾತಿನ ಮಾಡಿಬಿಡಬಾರ್ದು. ಈಗ 10 ನಿಮಿಷ ಆಗಿದೆ. ಇವಾಗ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಚ್ಚಿ ಮತ್ತೆ ಹಿಟ್ಟನ್ನ ಸರಿಯಾಗಿ ಮಿದ್ಕೋಬೇಕು. ನೀವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಮಿದ್ಕೋತೀರೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಈಗ ಉಳ್ಳೆನ ಮಾಡಬೇಕು ಚಪಾತಿ ಮಾಡೋಕೆ. ಇಲ್ಲಿ ನಾನು ಚಿಕ್ಕದಾಗಿರುವ 2 ಉಳ್ಳೆಗಳನ್ನು ಮಾಡ್ತಾ ಇದ್ದೀನಿ. ಈಗ ಉಳ್ಳೆಗಳಿಗೆ ಒಣ ಹಿಟ್ಟನ್ನ ಹಚ್ಚಬೇಕು ಮತ್ತೆ ಇವಾಗ ಲಟ್ಟಿಸ್ಬೇಕು. ಸ್ವಲ್ಪನೇ ಲಟ್ಟಿಸಿ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಬೇಕು. 2 ಉಳ್ಳೆಗಳಿಗೆ ಎಣ್ಣೆನ ಸವರ್ಬೇಕು. ಮತ್ತೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕ್ಬೇಕು. ಒಣ ಹಿಟ್ಟು ಯಾಕೆ ಹಾಕಬೇಕು ಅಂದ್ರೆ ಚಪಾತಿ ಚೆನ್ನಾಗಿ ಬರುತ್ತೆ, ಅಂದ್ರೆ ಉಬ್ಕೊಳ್ಳುತ್ತೆ ಚಪಾತಿ ಇದರಲ್ಲಿ ಸ್ವಲ್ಪ ಒಣ ಹಿಟ್ಟು ಹಾಕಿದ್ರೆ. ಅದಕ್ಕೋಸ್ಕರ ಒಣ ಹಿಟ್ಟನ್ನ ಹಾಕಬೇಕು. ಈಗ ಮತ್ತೆ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಹಚ್ಚಿ ಸರಿಯಾಗಿ ಲಟ್ಟಿಸ್ಬೇಕು. ಚಪಾತಿ ಮಾಡೋದು ಸುಲಭ ಇದೆ, ಇದೇ ತುಂಬಾನೇ ಕಷ್ಟ ಅಂತ ಏನಿಲ್ಲ. ಸರಿಯಾದ ರೀತಿಯಲ್ಲಿ ಮಾಡಿದ್ರೆ, ಚಪಾತಿನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಚಪಾತಿ ಚೆನ್ನಾಗಾಗುತ್ತೆ. ಮತ್ತೆ ಜಾಸ್ತಿ ಎಣ್ಣೆನೂ ಕೂಡ ಹೋಗೋದಿಲ್ಲ, ಮತ್ತೆ ಚಪಾತಿ ಸಾಫ್ಟ್ ಆಗು ಕೂಡ ಬರುತ್ತೆ. ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಬೇಕು. ಈಗ ಮೊದಲೇ ನಾನು ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೆ ಬಿಸಿ ಆಗೋಕೆ. ಇವಾಗ ಚಪಾತಿನ ಇದ್ರ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಈಗ ಇದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ಎಣ್ಣೆನ ಸವರ್ಬೇಕು. ಜಾಸ್ತಿ ಎಣ್ಣೆನ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿದ್ರೆ ಸಾಕು. ಈಗ ಚಪಾತಿನ ಸರಿಯಾಗಿ ಬೇಯಿಸ್ಕೋಬೇಕು. 2 ಕಡೆಯಿಂದ ಚಪಾತಿನ ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಚಪಾತಿ ಉಬ್ಕೊಳ್ಳುತ್ತೆ ನಾವು ಸೆಂಟ್ರಲ್ಲಿ ಸ್ವಲ್ಪ ಒಣಗಿಟ್ಟು ಹಾಕಿದ್ರೆ. ಚಪಾತಿ ಪೂರ್ತಿಯಾಗಿ ಬೇಯಿಸ್ಬೇಕು. ಸೈಡ್ ಎಲ್ಲ ಹಸಿ ಕೂತಿರುತ್ತೆ, ಅದಕ್ಕೆ 2 ಕಡೆಯಿಂದ ಈ ರೀತಿಯಾಗಿ ಚಪಾತಿನ ಬೇಯಿಸ್ಕೋಬೇಕು. ಹಸಿ ಬಿಸಿ ಯಾವತ್ತೂ ಚಪಾತಿನ ಬೇಯಿಸಕ್ಕೆ ಹೋಗಬೇಡಿ, ಅದರಿಂದ ಹೊಟ್ಟೆ ಕಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಸಾಫ್ಟ್ ಆಗಿರುವ ಎಲ್ರಿಗೂ ಇಷ್ಟವಾಗುವ ಚಪಾತಿ ರೆಡಿಯಾಗಿದೆ. ಚಪಾತಿ ಮಾಡೋದು ಕಷ್ಟ ಏನಿಲ್ಲ, ಆದರೆ ಸರಿಯಾಗಿ ತಿಳ್ಕೊಂಡ್ರೆ ಚಪಾತಿನ ಸಾಫ್ಟ್ ಆಗಿ ನಾವು ಮಾಡ್ಕೋಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಮೊದಲು ವಿಡಿಯೋ ನೀವೇ ನೋಡ್ಬೋದು. ಮತ್ತು ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.